ಅಂತೂ ಇಂತೂ IPL ನ ಫೈನಲ್ ಡೇ ಬಂದೇ ಬಿಡ್ತು ಗುರು. ನಾಳೆ GT ಮತ್ತೆ RCB ಫೈನಲ್ ಮ್ಯಾಚ್ ಕೂಡ ಇದೆ. ಈಸಿ ಅಂತೂ ಇರೋದಿಲ್ಲ. ಈಗಾಗಲೇ ಕ್ವಾಲಿಫೈರ್ 1 ಅಲ್ಲಿ RCB ಅವರು GTR ನ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದು ಒಂದ್ ರೌಂಡ್ ಹೊರಗಡೆ ಹಾಕಿದ್ರು. ಆದ್ರೂ ಕೂಡ ಮತ್ತೆ RR ಅಗೇನ್ಸ್ಟ್ ಸಖತ್ತಾಗಿ ಮಿಂಚಿ ಅದು ಬೌಲಿಂಗ್ ಅಲ್ಲಿ ಕೂಡ ಅದೇ ರೀತಿ ಆಡ್ಸ್ಕೊಂಡಿದ್ರೆ. ಮತ್ತೆ ಈ ಕಡೆ ಬ್ಯಾಟಿಂಗ್ ಅಲ್ಲಂತೂ ಕೇಳಂಗಿಲ್ಲ. ಇಬ್ಬರೇ ಮ್ಯಾಚ್ ಅನ್ನ ಕೂಡ ಮುಗ್ಸಾಕಿದ್ದು ನಿನ್ನೆ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್. ಅದು ಟೀಮ್ ಸ್ಟ್ರಾಂಗ್ ಇದೆ. ಆದ್ರೂ ಮೊನ್ನೆ ಅವತ್ತು RCB ಅಗೇನ್ಸ್ಟ್ ಏನಕ್ಕೆ ಅಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ನಂಗೆ ಗೊತ್ತಾಗಲಿಲ್ಲ. ಆದ್ರೂ ಕೂಡ ನೋಡೋಣ. ನಾಳೆ ಅಂತೂ ನಿಜವಾಗ್ಲೂ ಎರಡು ಟೀಮಿಗೆ ಈಸಿ ಅಂತೂ ಕೂಡ ಇರೋದಿಲ್ಲ. ಒಂದ್ ಟೀಮ್ ನೋಡಿದ್ರೆ ಅಂದ್ರೆ ಪವರ್ ಪ್ಯಾಕೇಜ್ ಈ ಕಡೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಕೂಡ ಸ್ಟ್ರಾಂಗ್ ಆಗಿದೆ, ಮತ್ತೆ ಬೌಲಿಂಗ್ ಲೈನಪ್ ಅಲ್ಲಿ ಕೂಡ ಸ್ಟ್ರಾಂಗ್ ಆಗಿದೆ RCB. ಮತ್ತೆ ಇನ್ನೊಂದ್ ಕಡೆ ನೋಡ್ತು ಅಂದ್ರೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು 3 ಜನ ಕೊಲಾಪ್ಸ್ ಬೇಗ ಕೊಲಾಪ್ ಆಗ್ಬಿಟ್ರು ಅಂದ್ರೆ ಇಲ್ಲಿ RCB ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಆದ್ರೂ ಕೂಡ ಈ ಪಿಚ್ ಅಲ್ಲಿ ಅಂದ್ರೆ ಇದು ಮ್ಯಾಚ್ ನಡೀತಿರೋದೇ ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಮ್ಯಾಚ್ ಕೂಡ ನಡೀತದೆ. ಮತ್ತೆ ಇದೊಂದು ಅಡ್ವಾಂಟೇಜ್ ಕೂಡ ಇಲ್ಲಿ ಗುಜರಾತ್ ಅವರಿಗೆ ಕೂಡ ಸಿಗುವಂತದ್ದು. ಮತ್ತೆ ಇನ್ನೊಂದೇನು ಅಂದ್ರೆ ಈ ಮ್ಯಾಚ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫೈನಲ್ ಮ್ಯಾಚ್ ಮುಂಚೆನೆ ಅನೌನ್ಸ್ ಕೂಡ ಮಾಡಿದ್ರು ಬೆಂಗಳೂರಲ್ಲೇ ನಡೆಯುತ್ತೆ ಮ್ಯಾಚ್ ಅಂತ. ಬಟ್ ಏನ್ ಮಾಡ್ತೀರಾ, ಇಲ್ಲೊಂದು ಲೋಕಲ್ MP MLA ಗಳು, ಅದಾದ್ಮೇಲೆ ಕೆಲವೊಬ್ರು ಸೆಲೆಬ್ರಿಟೀಸ್ VIP ಗಳಿಂದ ಇರ್ತಾರಲ್ಲ, ಸೊ ಫ್ರೀ ಟಿಕೆಟ್ ಕೊಡಿ ಅದು ಇದು ಅಂತ ಸ್ವಲ್ಪ ಡಿಮ್ಯಾಂಡ್ ಮಾಡೋದು ಜಾಸ್ತಿ ಆದಂತ ಅದೊಂದು ರೀಸನ್ ಗೆನೋ ಮತ್ತೆ ಕೆಲವೊಂದು ರೀಸನ್ಸ್ ಗಳಿಗೆ ಮ್ಯಾಚ್ ಅನ್ನ ಇದು ಅಹಮದಾಬಾದ್ಗೆ ಟ್ರಾನ್ಸ್ಫರ್ ಕೂಡ ಮಾಡಿದ್ದು. ಸೊ ತೊಂದರೆ ಇಲ್ಲ, ಎಲ್ಲಿ ಮ್ಯಾಚ್ ನಡೆದ್ರು ಆ ಹೋಮ್ ಗ್ರೌಂಡ್ ನಮ್ದೇ ಅಂತ ಅನ್ಕೊಂಡು ಮ್ಯಾಚ್ ಆಡೋ ನಮ್ಮ RCB ಬಾಯ್ಸ್ಗಳು ನೀವು ನೋಡಿದ್ರೆ ಈಗಾಗಲೇ ಎಲ್ಲೋದ್ರೂ ಕೂಡ ಅಷ್ಟೇ ಆಲ್ಮೋಸ್ಟ್ RCB ಕ್ರೇಜ್ ಎಲ್ಲೂ ಕೂಡ ಕಡಿಮೆ ಅಂತೂ ಆಗಿಲ್ಲ. ಹಾಗಾಗಿ ಅಲ್ಲೂ ಕೂಡ ಅಷ್ಟೇ GTಗೂ ಅದೇ ರೀತಿ ಸಪೋರ್ಟ್ ಕೂಡ ಮಾಡೋರು ಕೂಡ ಇರ್ತಾರೆ. ಅದಾದ್ಮೇಲೆ ಕಡೆ RCB ಕೂಡ ಆ ರೀತಿ ಹೆಲ್ಪ್ ಮಾಡೋ ಒಂದು ಆಡಿಯನ್ಸ್ ಕೂಡ ಇದ್ದೇ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ ಯಾವ ಟೀಮಿಲಿ ಸ್ಟ್ರಾಂಗ್ ಕಾಣುತ್ತೆ ಈ ಒಂದು ಪಿಚ್ ಅಲ್ಲಿ, ಅದಾದ್ಮೇಲೆ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಮತ್ತೆ ನಾಳೆ ಯಾವ ಟೀಮಿಗೆ ಅಡ್ವಾಂಟೇಜ್ ಸಿಗುತ್ತೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ಮತ್ತೆ ವುಮೆನ್ಸ್ T20 ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಿದೆ, ಅದನ್ನು ಕೂಡ ಕವರ್ ಮಾಡೋಣ ಅಂತ. ಅದಾದ್ಮೇಲೆ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ನಾಳೆ ಫೈನಲ್ ನಮ್ಮ RCB ವಿನ್ ಆಗುತ್ತಾ GT ವಿನ್ ಆಗೋದಂತ ಮಿಸ್ ಮಾಡದೆ ಕಾಮೆಂಟ್ ಮಾಡ್ಬಿಡಿ. ಆಕ್ಚುಲಿ ಈ ಪಿಚ್ ಅಲ್ಲಿ ಸ್ವಲ್ಪ GT ಅವರಿಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಏನಕ್ಕೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಆಡಿಯನ್ಸ್ ಸ್ವಲ್ಪ GTಗೆ ಸಪೋರ್ಟ್ ಮಾಡೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಆದ್ರೂ ಕೂಡ ತೊಂದರೆ ಇಲ್ಲ. ಜನ ಯಾವ್ದೇ ಇರಲಿ, ಪಿಚ್ ಯಾವ್ದೇ ಇರಲಿ, ನಮ್ಮ ಹುಡುಗರಿಗೆ ಯಾವ ತರ ಹೊಡಿಬೇಕು ಅಂತ ಮುಂಚೆನೆ ಗೊತ್ತಿದೆ. ಹಾಗಾಗಿ ಗುಜರಾತ್ ಆದ್ರೂ ಆಗ್ಲಿ, ಅಮೆರಿಕ ಆದ್ರೂ ಆಗ್ಲಿ, ಎಲ್ಲಾದ್ರೂ ಆಗ್ಲಿ ಮ್ಯಾಚ್ ಕಂಡಕ್ಟ್ ಮಾಡ್ರಪ್ಪ ಸಾಕು. ನೀವು ಚೇಸರ್ ತಗೊಳ್ಳಿ, ಬ್ಯಾಟಿಂಗ್ ತಗೊಳ್ಳಿ, ಅದನ್ನ ಚೇಸ್ ಮಾಡಕ್ ಕೂಡ ಗೊತ್ತು. ಮತ್ತೆ ನಾವೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟ್ ಮಾಡಿದ್ವಿ ಅಂದ್ರೆ ಯಾವ ತರ ಡಿಫೆಂಡ್ ಮಾಡ್ಕೊಬೇಕು ಅಂತ ಗೊತ್ತಿದೆ ಅಂತ ನಮ್ಮ RCB ಬಾಯ್ಸ್ಗೆ ಏನ್ ಹೇಳ್ಕೊಡ್ಬೇಕಾ ಆ ಲೆವೆಲ್ ಅಲ್ಲಿ ಕಿತ್ತು ಹೊಡಿತಾರೆ. ನೋಡೋಣ. ಆದ್ರೂ ಕೂಡ ಪಿಚ್ ರಿಪೋರ್ಟ್ ಏನ್ ಹೇಳ್ತೇವೆ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇಲ್ಲಿ 190+ ರನ್ಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಪೇಸರ್ಸ್ ಗೆ ಅಂದ್ರೆ ಫಾಸ್ಟ್ ಬೌಲರ್ಸ್ ಗೆ ಹೆಲ್ಪ್ ಕೊಡೋದಿರುತ್ತೆ. ಲೈಕ್ ಈಗ ರಬಡಾ, ಸಿರಾಜು, ಸೊ ಅಂತ ಒಂದು ಬೌಲರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಬ್ಯಾಟ್ಸ್ಮನ್ಸ್ ಗಳಿಗೆ ಇಲ್ಲಿ ಈಸಿ ಕೂಡ ಆಗ್ತಾ ಹೋಗುತ್ತೆ. ಮತ್ತೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗುತ್ತೆ. ಅದಾದ್ಮೇಲೆ ಬ್ಯಾಟ್ಸ್ಮನ್ಸ್ ಗಳು ಇಲ್ಲಿ ರಚ್ಚಿಗೆ ಹೇಳ್ಬೋದು. ಇಲ್ಲಿ ಏನ್ ಗೊತ್ತಾ, ಈ ಪಿಚ್ ಅಲ್ಲಿ ಪವರ್ ಪ್ಲೇಲಿ ಯಾರು ಹೈಯೆಸ್ಟ್ ರನ್ ಹೊಡಿತಾರೆ ಅವರು ಆರಾಮಾಗಿ ಒಂದು ಮ್ಯಾಚ್ ಅನ್ನ ವಿನ್ ಕೂಡ ಆಗ್ಬೋದು. ಆ ಪಿಚ್ ಇರೋದು ಅದೇ ತರ. ಹಾಗಾಗಿ ಪವರ್ ಪ್ಲೇಲಿ ಹೈಯೆಸ್ಟ್ ರನ್ ಹೊಡ್ಕೊಂಡ್ಬಿಟ್ರು ಅಂದ್ರೆ ಅದು RCB ಕೂಡ ಆಗಿರ್ಲಿ, GTR ಕೂಡ ಆಗಿರ್ಲಿ, ಅದೇ ಸ್ವಲ್ಪ ಅಡ್ವಾಂಟೇಜ್ ಆ ಒಂದು ಟೀಮಿಗೆ ಕೂಡ ಸಿಗುವಂತದ್ದು. ಮತ್ತೆ ಈ ಪಿಚ್ ಅಲ್ಲಿ ಜಾಸ್ತಿ ಪೇಸರ್ಸ್ ಕೂಡ ಹೆಲ್ಪ್ ಸಿಗುತ್ತೆ, ಮತ್ತೆ ಸ್ಪಿನ್ನರ್ಸ್ ಕೂಡ ಹೆಲ್ಪ್ ಕೂಡ ಸಿಗುವಂತದ್ದು. ರಶೀದ್ ಖಾನಿಗೂ ಈ ಒಂದು ಪಿಚ್ ಅಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇನ್ನು ಲಾಸ್ಟ್ ಯಾವಾಗ ಈ ಪಿಚ್ ಅಲ್ಲಿ ಮ್ಯಾಚ್ ಆಗಿದ್ದು ಅಂದ್ರೆ GT ಮತ್ತೆ ಚೆನ್ನೈ ಮ್ಯಾಚ್ ಆಗಿತ್ತಲ್ಲ, ಅವಾಗ ನೋಡ್ಬೋದು ಇಲ್ಲಿ GT ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿ ಸುಮಾರು 229 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಮತ್ತೆ ಇನ್ನೊಂದು ಹೇಳೋದ್ ನಾನು ಮತ್ತೆ ಈ ಪಿಚ್ ಅಲ್ಲಿ ಯಾರು ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡಿದ್ರೆ ಅವರು ಇದುವರೆಗೂ ಜಾಸ್ತಿ ಟೈಮ್ ವಿನ್ ಕೂಡ ಆಗಿರೋ. ಅಂದ್ರೆ ಆಗಿರುವ 18 ಮ್ಯಾಚಸ್ ಅಲ್ಲಿ T20 ಫಾರ್ಮ್ಯಾಟ್ ಮಾತ್ರ ಹೇಳ್ತಿದ್ದೀನಿ. ಆಗಿರುವ 18 ಮ್ಯಾಚಸ್ ಅಲ್ಲಿ 12 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ವಿನ್ ಆದ್ರೆ 6 ಸಲ ಇಲ್ಲಿ ಚೇಸಿಂಗ್ ಮಾಡೋ ಟೀಮ್ ವಿನ್ ಆಗಿದೆ. ಹಾಗಾಗಿ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಯಾವುದೇ ಕ್ಯಾಪ್ಟನ್ ಅಂದ್ರೆ ನಾಳೆ ಟಾಸ್ ಅನ್ನ ವಿನ್ ಆದ್ರು ಅಂದ್ರೆ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ಗೆ ಅಡ್ವಾಂಟೇಜ್ ಕೂಡ ಸಿಗುವಂತದ್ದು. ಮತ್ತೆ ಬೌಲಿಂಗ್ ಸೆಕೆಂಡ್ ಮಾಡಿದ್ರೆ ಸಿಗಲ್ಲ ಅಂತ ಅಲ್ಲ, ಜಾಸ್ತಿ ಡ್ಯೂ ಬಿತ್ತು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಆ ಒಂದು ಟೀಮಿಗೆ ಇಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇನ್ನ ಲಾಸ್ಟ್ ಗುಜರಾತ್ ಮತ್ತೆ CSK ಮ್ಯಾಚ್ ಆಯ್ತಲ್ಲ, ಅವಾಗ ನೋಡ್ಬೋದು ಗುಜರಾತ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿ ಸುಮಾರು 229 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಕೇವಲ 4 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಅವಾಗಲೂ ಕೂಡ ಅಷ್ಟೇ ಇಬ್ಬರೇ ನಿಂತ್ಕೊಂಡು ಗೇಮ್ ಅನ್ನ ಕೂಡ ಆಡಿದ್ದು ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್. ಇವ್ರು ಯಾವ ತರ ಅಂದ್ರೆ ಈ RCB ಲಿ 4 ಜನ ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ, ಸೊ ಅವ್ರನ್ನ ಈಕ್ವಲ್ ಮಾಡ್ತಾರೆ. ಆಡಿದ್ರು ಅಂದ್ರೆ ಇಬ್ಬರೇ ನಿಂತ್ಕೊಂಡು ಮ್ಯಾಚ್ ಅನ್ನ ಕಂಟಿನ್ಯೂ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಜೋಸ್ ಬಟ್ಲರ್ ಬಂದು ಸ್ವಲ್ಪ ಅದನ್ನ ಫಿನಿಶಿಂಗ್ ಇಲ್ಲ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ರನ್ಸ್ ನ ಕೂಡ ಹೊಡ್ಕೊಡ್ತಾರೆ. ಅಂದ್ರೆ ಅದೇ ಹೇಳಿದ್ದು ಸ್ಟಾರ್ಟಿಂಗ್ ಈ ಓಪನರ್ಸ್ ನ ಎತ್ಕೊಂಡ್ಬಿಟ್ರು ಅಂದ್ರೆ RCB ಗೆ ಸ್ವಲ್ಪ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇವ್ರೇನಾದ್ರು ಒಂದ್ಸಲಿ ಇಬ್ರು ಸೆಟ್ ಆದ್ರು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ RCB ಅವರಿಗೆ. ಹಾಗಾಗಿ ನೆನೆ ಮ್ಯಾಚ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರ ಇಬ್ಬರೇ ಸುಮಾರು 162 ರನ್ ಸಮಥಿಂಗ್ ಅನ್ನ ಕೂಡ ಹೊಡೆದಿದ್ದು ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಈ ಎಲಿಮಿನೇಟರ್ ಕ್ವಾಲಿಫೈರ್ 2 ಮ್ಯಾಚ್ ಅಲ್ಲಿ.
ಚೆಚ್ಚು ಬಿಟ್ರು ಹಾಕೋಣಂಗೆ. ಹಾಗಾಗಿ ಈ 3 ಜನ ಇದಾರಲ್ಲ, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜೋಸ್ ಬಟ್ಲರ್, ಈ 3 ಜನ ಹೆಂಗಾದ್ರೂ ಮಾಡಿ ಎತ್ಕೊಂಡ್ಬಿಟ್ರು, ಇಲ್ಲಾಂದ್ರೆ ಒಬ್ಬ ಓಪನರ್ ನ ಕೊಲಾಪ್ಸ್ ಮಾಡ್ಬಿಟ್ರು ಅಂದ್ರೆ RCB ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಲಾಸ್ಟ್ GT-CSK ಇದೇ ಪಿಚ್ ಅಲ್ಲಿ ಮ್ಯಾಚ್ ಆದಾಗ ನೋಡ್ಬೋದು, ಸಾಯಿ ಸುದರ್ಶನ್ ಕೇವಲ 53 ಬಾಲಿಗೆ 84 ರನ್ ಕೂಡ ಹೊಡೆದಿದ್ದಾರೆ. ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಕೂಡ ಅಷ್ಟೇ 37 ಬಾಲಿಗೆ 64 ರನ್ ಕೂಡ ಹೊಡೆದಿದ್ದಾರೆ. ಅದೇ ರೀತಿಯಾಗಿ ಜೋಸ್ ಬಟ್ಲರ್ ಕೂಡ ಅಷ್ಟೇ 27 ಬಾಲಿಗೆ 57 ರನ್ ಕೂಡ ಹೊಡೆದಿರೋದು. ಹಾಗಾಗಿ ಚೆಚ್ ಬಿಟ್ಟಿದ್ದಾರೆ. ಬಿಟ್ರೆ ಅದ್ರ ಕೆಳಗೆ ಬಂದಂತ ಇಬ್ರು ಬ್ಯಾಟ್ಸ್ಮನ್ಸ್ ಗಳು ಕೂಡ ಫುಲ್ ಬೇಗ ಬಿದ್ದೋಗಿರೆ. ಇಲ್ಲಿ ರಾಹುಲ್ ತೆವಾಟಿಯಾ ಅಂತೂ ರನ್ ಔಟ್ ಆಗಿದ್ದು ಲಾಸ್ಟ್ ಮ್ಯಾಚ್. ಅದಾದ್ಮೇಲೆ ವಾಷಿಂಗ್ಟನ್ ಅಂದರು ಕೇವಲ 3 ಬಾಲಿಗೆ 7 ರನ್ ಹೊಡೆದು ಔಟ್ ಅನ್ನ ಕೂಡ ಆಗಿದ್ರೆ. 3 ಜನ ಪವರ್ ಹಿಟರ್ಸ್ ನ ಬೇಗ ಎತ್ಕೊಂಡ್ರು ಅಂದ್ರೆ RCB ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಇನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಇಲ್ಲಿ ನೋಡಬಹುದು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 140 ರನ್ನಿಗೆ ಆಲ್ ಔಟ್ ಅನ್ನ ಕೂಡ ಆಗೋಗಿದ್ದಾರೆ. ಅದೇ ಹೇಳಿದ್ದು, ಇಲ್ಲಿ ಬೌಲಿಂಗ್ ಲೈನ್ ಅಪ್ GTR ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂಡ ಇದೆ. ಹಾಗಾಗಿ ಹೇಳಿದ್ದು, ಲಾಸ್ಟ್ ಮ್ಯಾಚ್ RCB ಸ್ವಲ್ಪ ಸರ್ವೈವ್ ಕೂಡ ಆಗ್ಬಿಟ್ರು. ನಿಮ್ಗೆ ಗೊತ್ತು, ಕಗಿಸೋ ಬಡ ರಜಿತ್ ಪಟಿದಾರ್ನ ಒಂದು ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ದು. ಹಾಗಾಗಿ ಪಟಿದಾರ್ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗ್ಬಿಟ್ರು. ಅದೇಂದ್ರು ಇನ್ ಕೇಸ್ ಕ್ಯಾಚ್ ಹಿಡಿದಿದ್ರು ಅಂದ್ರೆ RCB ಅವರು 252 254 ಹೊಡೆದ್ರಲ್ಲ, ಅಷ್ಟು ರನ್ ಹೋಗ್ತಾ ಇರ್ಲಿಲ್ಲ ಅಂತ ಅನಿಸ್ತು. ಹಾಗಾಗಿ ನೋಡೋಣ ನಾಳೆ ಯಾವ ತರ ಕಂಟ್ರೋಲ್ ಮಾಡ್ಕೊಳ್ತಿಲ್ಲ ಅಂದ್ರೆ ಮತ್ತೆ ರನ್ ಲೀಕ್ಸ್ ಮಾಡಿ RCB ಗೆ ಒಂದ್ ಕಡೆ ಅಡ್ವಾಂಟೇಜ್ ಕೊಡ್ತಾರ ಏನು ಅಂತ. ಇನ್ನ ಮತ್ತೆ RCB ಮತ್ತೆ GT ಮ್ಯಾಚ್ ಕೂಡ ಆಗಿತ್ತು. ಅವಾಗ್ಲೂ ಕೂಡ ಅಷ್ಟೇ RCB ಅವರಲ್ಲಿ 155ಕ್ಕೆ ಫುಲ್ ಕಟ್ ಆಫ್ ಬಿಟ್ಟಿದ್ರು ಇಲ್ಲಿ GT ಅವ್ರನ್ನ. ಕೇವಲ 19.2 ಓವರ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ GT ಅವ್ರು ಫುಲ್ ಆಲ್ ಔಟ್ ಮಾಡಾಕಿದ್ರು. ಅದೇ ಹೇಳಿದ್ದು, GT ಅವ್ರದ್ದು ಬೌಲಿಂಗ್ ನೆನಪಿದೆಯಲ್ಲ ಸಖತ್ ಸ್ಟ್ರಾಂಗ್ ಇದೆ. ನಂಗೆ ಅದೇ ಶಾಕ್ ಆಗಿದ್ದು, ಲಾಸ್ಟ್ ಕ್ವಾಲಿಫೈಯರ್ 1 ಅಲ್ಲಿ ಯಾವ ತರ ಇವರು ರನ್ಸ್ ನ ಆ ತರ ಲೀಕ್ಸ್ ಮಾಡ್ಕೊಂಡು 252 ತನಕ ಓಡಿಸ್ಕೊಂಡ್ರು ಅಂತ ನಿಜವಾಗ್ಲೂ ಶಾಕ್ ಆಗ್ಬಿಡ್ತು. ನೋಡ್ಬೋದು ಇಲ್ಲಿ 155 ರನ್ನಿಗೆ ಆಲ್ಔಟ್ ಮಾಡಿದ್ರ. ಇಲ್ಲಿ ವಿಕೆಟ್ ಅವತ್ತು ಕೂಡ ಅಷ್ಟೇ ಮೊಹಮ್ಮದ್ ಸಿರಾಜ್ಗೆ 1 ವಿಕೆಟ್ ಬಿದ್ದಿದೆ ಅವತ್ತು. ಅದಾದ್ಮೇಲೆ ಕಗಿಸೋ ರಬಾಡೆಗೆ 1 ವಿಕೆಟ್ ಬಿದ್ದಿದೆ. ಅದಾದ್ಮೇಲೆ ಜೇಸನ್ ಹೋಲ್ಡರ್ಗೆ 2 ವಿಕೆಟ್, ಮತ್ತೆ ಸಖತ್ತಾಗಿರೋ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ ಜೇಸನ್ ಹೋಲ್ಡರ್. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗಳು 1ರಿಂದ 2 ವಿಕೆಟ್ ಅನ್ನು ತೆಕ್ಕೊಡ್ತಾನೆ ಇದ್ದಾರೆ. ಹಾಗಾಗಿ ಈ ಪಿಕ್ಚರ್ ನೋಡಬಹುದು, ಜೇಸನ್ ಹೋಲ್ಡರ್ದು ಕೂಡ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಅರ್ಷದ್ ಖಾನ್ 3 ವಿಕೆಟ್ ತೆಕ್ಕೊಟ್ಟಿದ್ದಾರೆ. ಮತ್ತೆ ರಶೀದ್ ಖಾನ್ ನೋಡಬಹುದು, ಇದೇ ಪಿಚ್ ಅಲ್ಲಿ RCB ಅಗೇನ್ಸ್ಟ್ ಕೂಡ 2 ವಿಕೆಟ್ ಅನ್ನ ತೆಕ್ಕೊಟ್ಟಿದ್ದಾರೆ. ಮತ್ತೆ CSK ಅಗೇನ್ಸ್ಟ್ ಕೂಡ 3 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ಹಾಗಾಗಿ ಕಷ್ಟ ಇದೆ. ನಾಳೆ ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಬಿಡುಗರು. ಹಾಗಾಗಿ ಅಷ್ಟು ಈಸಿಗೆ ತಗೊಳಂಗಿಲ್ಲ ಮ್ಯಾಚ್ ನ. ನೋಡ್ಬೇಕು ನಾಳೆ ಯಾವ ತರ ಫೇಸ್ ಮಾಡ್ತಾರೆ GT ಬೌಲರ್ಸ್ ನ ಅಂತ. ಇನ್ನ ಈ ಪಿಚ್ ಅಲ್ಲಿ ನೋಡಿ, ಲಾಸ್ಟ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗಿತ್ತಲ್ಲ, ಅವಾಗಲ್ಲಿ ಜೇಕಬ್ ಬೆಥೆಲ್ ಫ್ಲಾಪ್ ಆಗಿದ್ದಾರೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಸ್ವಲ್ಪ ನಿಂತ್ಕೊಂಡು ಆಡ್ಕೊಟ್ಟಿದ್ದಾರೆ. 13 ಬಾಲಿಗೆ 28 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ದೇವದತ್ ಪಡಿಕಲ್ ಸಖತ್ತಾಗಿ ಮಿಂಚಿದ್ದಾರೆ, 24 ಬಾಲಿಗೆ 40 ರನ್. ಅದಾದ್ಮೇಲೆ ರಜತ್ ಪಟಿದಾರ್ ಕೂಡ ಫ್ಲಾಪ್ ಆಗಿದ್ದಾರೆ ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಬಂದವರೆಲ್ಲ ಕೂಡ ಬೇಗ ಔಟ್ ಕೂಡ ಆಗಿದ್ದಾರೆ. ಅದಕ್ಕೆ ಹೇಳಿದ್ದು, GT ಬೌಲಿಂಗ್ ಲೈನ್ ಅಪ್ ಈ ಪಿಚ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಕಾಣ್ತಿದೆ. ಅದಾದ್ಮೇಲೆ ಈ ಕಡೆ ಗುಜರಾತ್ ಟೈಟನ್ಸ್ ನ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಸ್ಟ್ರಾಂಗ್ ಕೂಡ ಇದೆ. ಆಡಿರೋ ಈ ಪಿಚ್ ಅಲ್ಲಿ ಶುಭ್ಮನ್ ಗಿಲ್ ಕೂಡ ಅಷ್ಟೇ ಕೇವಲ 18 ಬಾಲಿಗೆ 43 ರನ್ ಕೂಡ ಹೊಡೆದಿರೋದು. ಮತ್ತೆ ಈಗಾಗಲೇ ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದ್ರೆ, ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸೆಂಚುರಿ ಹೊಡೆದಿದ್ದಾರೆ. ಮತ್ತೆ ಜೋಸ್ ಬಟ್ಲರ್ ಕೂಡ ಅಷ್ಟೇ ಕೇವಲ 19 ಬಾಲಿಗೆ 39 ರನ್ ಕೂಡ ಹೊಡೆದಿದ್ದಾರೆ. ನೀವು ಅನ್ಕೊಂಡಂಗೆ GT ನಿಜವಾಗ್ಲೂ ವೀಕ್ ಇಲ್ಲ ಗುರು. ಸೊ ನೋಡ್ಬೇಕು ನಾಳೆ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ RCB ಅಗೇನ್ಸ್ಟ್ ಅಂತ. ಇನ್ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಯಾವ್ದೇ ರೀತಿಯ ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಸೇಮ್ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ಬೋದು. ಅದಾದ್ಮೇಲೆ ಪ್ಲೇಯರ್ಸ್ ನ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ಅನ್ನ ನೋಡಕೋದ್ವಿ ಅಂದ್ರೆ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ, ಅದಾದ್ಮೇಲೆ ಯಾವ ಪ್ಲೇಯರ್ ಯಾರಿಗೆ ಸ್ಟ್ರಗಲ್ ಮಾಡ್ತಾರೆ ಅಂತ ನೋಡಕೋದ್ವಿ ಅಂದ್ರೆ ವಿರಾಟ್ ಕೊಹ್ಲಿ, ರಶೀದ್ ಖಾನ್ ಬೌಲಿಂಗ್ ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಹಾಗಾಗಿ ನಾಳೆ ರಶೀದ್ ಖಾನ್ ಬೌಲಿಂಗ್ ಇದೆ ಸ್ವಲ್ಪ ಸರ್ವೈವ್ ಆದ್ರು ಅಂದ್ರೆ ಒಂದು ಒಳ್ಳೆ ರನ್ ಮಾಡಿ ನಾಳೆ ವಿರಾಟ್ ಕೊಹ್ಲಿಯಿಂದ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇದುವರೆಗೂ ರಶೀದ್ ಖಾನ್ ಗೆ 3 ಸಲ ಔಟ್ ಕೂಡ ಆಗಿದ್ದಾರೆ. ಅದೇ ರೀತಿ ರಜತ್ ಪಟಿದಾರ್ ಕೂಡ ಅಷ್ಟೇ ರಶೀದ್ ಖಾನ್ ಇಲ್ಲಾಂದ್ರೆ ಕಗಿಸೋ ರವಣ್ಣ ಬೌಲಿಂಗ್ ಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇನ್ನ GT ಕಡೆ ಬಂದ್ವಿ ಅಂದ್ರೆ ಶುಭ್ಮನ್ ಗಿಲ್, ಭುವನೇಶ್ವರ್ ಕುಮಾರ್ ನ ಬೌಲಿಂಗ್ ಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇದುವರೆಗೂ ಸುಮಾರು 5 ಸಲ ಔಟ್ ಕೂಡ ಆಗಿದ್ದಾರೆ. ಇವ್ರನ್ನು ಕೂಡ ಅಷ್ಟೇ ಓಪನರ್ ಆಗಿ ನಾಳೆ ಫಸ್ಟ್ ಎತ್ಕೊಂಡ್ಬಿಟ್ರು ಅಂದ್ರೆ ಸಾಯಿ ಸುದರ್ಶನ್ ಇಲ್ಲಾಂದ್ರೆ ಶುಭ್ಮನ್ ಗಿಲ್ ಒಬ್ಬನ ಬೇಗ ಎತ್ಕೊಂಡ್ಬಿಟ್ರು ಅಂದ್ರೆ RCB ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸ್ಕೋರ್ ಬರೋ ಸ್ವಲ್ಪ ಸ್ಲೋ ಆಗ್ಬೋದೇನೋ ಅಂತ ನನಗನ್ಸುತ್ತೆ. ನೋಡೋಣ. ಆದ್ರೂ ಕೂಡ ಸಾಯಿ ಸುದರ್ಶನ್, ಜೋಶ್ ಬಟ್ಲರ್ ಮತ್ತೆ ಗೇಮ್ ಚೇಂಜ್ ಮಾಡೋ ಒಂದು ಕೇಪಬಿಲಿಟಿ ಅವ್ರಿಗೆ ಕೂಡ ಇರುತ್ತೆ. ಬಟ್ ಅದೇ ಓಪನರ್ಸ್ ಗಳು ಇಬ್ರು ಎತ್ಕೊಂಡ್ರು ಅಂದ್ರೆ GT ಟೀಮ್ ಸ್ವಲ್ಪ ವೀಕ್ ಆಗಿ ಮಾಡ್ಬೋದು. ಇನ್ ಕೇಸ್ ಅವರು ನಾಳೆ ಅವ್ರದೇ ಪಿಚ್ ಅಲ್ಲಿ 190+ ಟಾರ್ಗೆಟ್ ಅನ್ನ ಕೊಟ್ಟರು ಅನ್ಕೊಳ್ಳಿ, ಇಲ್ಲಿ RCB ಸ್ವಲ್ಪ ಚೇಸ್ ಮಾಡೋದ್ ಕಷ್ಟ ಕೂಡ ಆಗ್ಬೋದು. ಅದಾದ್ಮೇಲೆ ಜೋಸ್ ಬಟ್ಲರ್ ಕೂಡ ಅಷ್ಟೇ ಭುವನೇಶ್ವರ್ ಕುಮಾರ್ ನ ಬೌಲಿಂಗ್ ಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇದುವರೆಗೂ 9 ಸಲ ಔಟ್ ಅನ್ನ ಕೂಡ ಮಾಡಿದ್ರೆ ಜೋಸ್ ಬಟ್ಲರ್ನ. ಹಾಗಾಗಿ ನೋಡ್ಬೇಕು ಯಾವ ತರ ನಾಳೆ ಕಟ್ ಆಗ್ತಾರೆ ಮತ್ತೆ GT ಬ್ಯಾಟ್ಸ್ಮನ್ಸ್ ಗಳನ್ನ ಅಂತ. ಇನ್ನ ಸಾಯಿ ಸುದರ್ಶನ್ ಕೂಡ ಅಷ್ಟೇ ಜೋಶ್ ಹ್ಯಾಸಲ್ವುಡ್ ಮತ್ತೆ ಕೃಣಾಲ್ ಪಾಂಡ್ಯ ಬೌಲಿಂಗ್ ಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇವರು ಫಾಸ್ಟ್ ಬೌಲರ್ಸ್ ಅಗೇನ್ಸ್ಟ್ ತುಂಬಾ ಒಳ್ಳೆ ಸ್ಟಾರ್ಟ್ಸ್ ಕೂಡ ಇದೆ. ಆದ್ರೆ ಇದುವರೆಗೂ ಆಡಿರೋ ಕೆಲವೊಂದು ಮ್ಯಾಚಸ್ ಗಳಲ್ಲಿ ರನ್ಸ್ ನ ಹೊಡಿಯಕ್ಕೆ ಜೋಶ್ ಹ್ಯಾಸಲ್ವುಡ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ. ನೋಡ್ಬೇಕಿನ ನಾಳೆ ಯಾವ ತರ ಸರ್ವೈವ್ ಆಗ್ತಾರೆ ಇಲ್ಲಾಂದ್ರೆ ಮತ್ತೆ ಔಟ್ ಆಗ್ತಾರ ಅಂತ. ಇನ್ನ ಈ ಪಿಚ್ ಅಲ್ಲಿ 2 ಟೀಮ್ ನ ಒಂದು ಸ್ಟಾಟ್ಸ್ ಅದೇ ರೀತಿ ನೋಡಕ್ ಸಿಗುತ್ತೆ. 50-50 ಅಂತ ಅನಿಸ್ತಾ ಇದೆ. ಈ ಟೀಮ್ ಕೂಡ ಸ್ಟ್ರಾಂಗ್ ಅಂತ ಹೇಳಕ್ ಆಗ್ತಾ ಇಲ್ಲ, ಈ ಟೀಮ್ ಸ್ಟ್ರಾಂಗ್ ಅಂತ ಕೂಡ ಹೇಳಕ್ ಆಗ್ತಾ ಇಲ್ಲ. ಒಂಥರ ಈಕ್ವಲ್ ಆಗಿ ಕೂಡ ಇದೆ.
ನೋಡೋಣ ನಾಳೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಏನೋ ಅಂತ ಇದ್ರ ಬಗ್ಗೆ ಇನ್ನೊಂದು ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ. ಅಂದ್ರೆ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಏನೋ ಅಂತ ಇನ್ನೂ ಡೀಪ್ ಅನಾಲಿಸಿಸ್ ಕೂಡ ಮಾಡೋಣಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.